ಇವಾಗ ಗಾಯ್ಸ್ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮಿರ್ತೀರ ಅನ್ಕೊಂತ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೇಕು ಅಂತಂದರೆ ಈಗ ಹೆಣ್ಮಕ್ಳು ಸಾಲದು ಅಂತೇಳಿ ಈಗ ಗಂಡು ಮಕ್ಕಳು ಬೇರೆ ಶುರು ಹಚ್ಕೊಂಡವ್ರಿ. ಅಂದರೆ ಬಟ್ಟೆ ಬಿಚ್ಕೊಂಡು ರೀಲ್ಸ್ ಮಾಡೋದು ಗುರು, ಬೇರೇನೂ ಅಲ್ಲ. ಈಗ ಅವರು ಹೆಣ್ಮಕ್ಳು ನಮ್ಮ ಸೋನುಗೌಡ ಸಿಕ್ಕಾಪಟ್ಟೆ ಬಟ್ಟೆ ಬಿಚ್ಚಿ ಎಷ್ಟು ವೈರಲ್ ಆದ್ಲು, ಹಂಗೆ ಎಲ್ಲರೂ ವೈರಲ್ ಆಗಬೇಕು ಅಂತೇಳಿ ಎಲ್ಲರೂ ಈಗ ಹುಡುಗಿರು ಬಿಟ್ಟು ಹುಡುಗರು ಕೂಡ ಬಟ್ಟೆ ಬಿಚ್ಕೊಂಡು ವೀಡಿಯೋ ಮಾಡಪ್ಪ. ಈಗ ಸೋನುಗೌಡ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂತವಳಿ. ಎಲ್ಲರೂ ನನ್ಕಿಂತ ವೈರಲ್ ಆಗಬೇಕು ಅಂತೇಳಿ ಎಷ್ಟೊಂಥರ ಶ್ರಮ ಪಡ್ತವ್ರೆ ಅಂತೇಳಿ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ದೊಡ್ಡ ಸಲ್ಯೂಟ್ ಅಂತ ಹೇಳ್ತಾ ಬನ್ನಿ ಈಗ ಡೈರೆಕ್ಟ್ ವೀಡಿಯೋ ಕಡೆ ಹೋಗೋಣ. ಯಾರು ವೀಡಿಯೋ ಸ್ಕಿಪ್ ಮಾಡಿಬಿಡ್ರಿ ಅಂತ ಹೇಳ್ತಾ, ಯಾರು ಈ ಚಾನಲ್ಗೆ ಹೊಸಬ್ರಾಗಿದ್ರು ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಡೈರೆಕ್ಟ್ ವೀಡಿಯೋ ಕಡೆನೇ ಹೋಗೋಣ. ಒಳ್ಳೆ ಕಳ್ಳ ಇದ್ದಂಗೆ ಅಣ್ಣ ಇರ್ಲಿ ಇದೇ ಅಣ್ಣ, ಕಳ್ಳಿಗೂ ನಿಂಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಕಳ್ಳಿ ನೋಡೋಕೆ ಸ್ವಲ್ಪ ಮಕ್ಕದಲ್ಲೆಲ್ಲ ಕೂದಲು ಇರುತ್ತೆ, ನಿನಗೆ ಅಷ್ಟೇ ಇಲ್ಲ ಅಣ್ಣ. ಅರ್ಥ ಆಯ್ತು ಅನ್ಸುತ್ತೆ. ಪ್ರತಿಯೊಬ್ಬರು ಡಿ ಎಮ್ ಮಾಡಿ ಕೇಳ್ತಿದ್ರು ನಿಮ್ಮ ಏಜ್ ಏನು ಅಂತ. ಸೊ ಎಲ್ರಿಗೆ ಹೇಳಿ ಸಾಕಾಗೋಯ್ತು. ಸೊ ಅದಕ್ಕೆ ನಾನು ಇದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅನ್ಕೊಂಡೆ. ಹೌದಣ್ಣ, ಹೌದು, ಕರೆಕ್ಟಾಗಿ ಒಳ್ಳೆ ಕೆಲಸ ಮಾಡಿದ್ಯಾ ಬಿಡೋಣ. ಭಾರಿ ಐತಿ ನಿಂದು, ಭಾರಿ ದೊಡ್ಡದೈತಣ್ಣ. ನೀನು ಎದೆ ಮೇಲಿರೋ ಕೂದಲು ಫಸ್ಟ್ ಅದನ್ನ ಕೆರ್ಕೊಂಬಿಟ್ಟು ಬಾರಣ್ಣ, ಅದನ್ನ ನೋಡೋಕ್ಕಾಗ್ತಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಅದಕ್ಕೆ ನಾನು ಇದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅನ್ಕೊಂಡೆ. ಸೊ ನನ್ನ ಏಜ್ ಬಂದ್ಬಿಟ್ಟು 18 ಇಯರ್ಸ್, 18 ವರ್ಷ. ಸೊ ನಾನು ಸ್ಟಡಿ ಮಾಡ್ತಿರೋದು ಡಿಗ್ರಿ ಫಸ್ಟ್ ಇಯರ್. ಅಣ್ಣ 18 ವರ್ಷಕ್ಕೆ ಈ ಪಾರ್ಟಿ ಮೀಸೆ, ಈ ಪಾರ್ಟಿ ಗಡ್ಡ, ಈ ಪಾರ್ಟಿ ಕೂದಲು ಬಂದಿತ್ತಲ್ಲ, ನಿಂದು ಭಾರಿ ದೊಡ್ಡದೈತಣ್ಣ. ಒಬ್ಬ ಗಂಡಸು ಅನ್ಕ ಮಾತಾಡೋಣ ನೀನು. ಈಗ ಗಂಡಸಲ್ಲ ಒಪ್ಕೊಂತೀವಣ್ಣ, ಗಂಡಸು ಅಂದ್ಕೊಂಡು ಯೋಚನೆ ಮಾಡು. ಈಗ ಕಳ್ಳಿಗಳಿಗೆ ಮಾತ್ರ ಈ ಪಾರ್ಟಿ ಕೂದಲು ಬರೋದು, ನಿನಗೆ ಬಂದೈತಿ ಅಂದರೆ ನೀನೆಲ್ಲೋ ಕಳ್ಳಿಗೆ ಹುಟ್ಟಿರ್ಬೇಕಣ್ಣ. ಸಖತ್ ಹೀಟಲ್ಲಿ ಇರ್ತಾರೆ ನೀವು ಯಾವಾಗ್ಲೂ. ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳು. ಮೋಸ್ಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆನ್ಸ್ ಇರಬೇಕು. ವಿಚಾರಿಸೋಣ ಯಾರನ್ನಾರು, ನಿಮ್ಮ ಅಪ್ಪನೋ ಅಮ್ಮನೋ. ಮೋಸ್ಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆನ್ಸು ಇಲ್ಲ ಅಂತ ಅಂದರೆ ಹಿಂದೂ ಲೇಖ ಆದಿವಾಯ್ಸ್ ಅಕ್ಕಿ ಜನಾಂಗದವ್ರು ಬೆಳೆಸ್ತವ್ರದಣ್ಣ. ಅದನ್ನ ನಿನ್ನ ತಲೆಗೆ ಅಷ್ಟೇ ಅಲ್ಲದೆ ತಿಕ್ಕಿ ಮಕ್ಕಿ ಎಲ್ಲ ತಿಕ್ಕೊಂಬಿಟ್ಟಿದ್ಯಾ ನಂಗೆ ಕಾಣುತ್ತಣ್ಣ. ಗಾಂಡು ಕೇಳಿಸ್ಕೊ, ನನ್ನ ಮಾತು ನೀನು ಕೇಳಿಸ್ಕೊ. ಮಾಡ್ತಾ ಇದ್ದೀರಾ ಓಕೆ, ಆದರೆ ಓವರ್ ಆ್ಯಕ್ಟಿಂಗ್ ಯಾಕೆ? ಓವರ್ ಆ್ಯಕ್ಟಿಂಗ್ ಆದರೂ ಪರವಾಗಿಲ್ಲ ಗುರು, ಏನು ಬೇಜಾರಿಲ್ಲ. ಆದರೆ ಶರ್ಟ್ ಬಿಚ್ಕೊಂಡು ಯಾಕ್ರೆಲ್ಲ ವೀಡಿಯೋ ಮಾಡ್ತೀರಾ? ನಿಮಗೆ ಏನು ಸೋನು ಶ್ರೀನಿವಾಸ್ ಗೌಡ, ಶಿಲ್ಪಾ ಗೌಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರ ಅಂದ್ರು ನಿಮ್ಮ ವೀಡಿಯೋ ನೋಡಿದ ತಕ್ಷಣ ಎಲ್ಲ ಹೆಣ್ಮಕ್ಳು ರುಚಿಗೆ ಹೇಳಕ್ಕೆ. ನೀವು ನಿಜ ಹೇಳ್ರಲ್ಲ, ನೀವು ಯಾವುದೇ ಕಾರಣಕ್ಕೂ ಮಕ್ಕಳಂತೂ ಅಲ್ವೇ ಅಲ್ಲ. ನೀವು ಇನ್ನೂ ಹೇಳ್ಬೇಕು ಅಂದರೆ ಗೋಳ್ಗುಂಬ ಶ್ರವಣ ಬೆಳಗೊಳದಲ್ಲಿ ಐತಲ್ಲಪ್ಪ ಗೊಮಟೇಶ್ವರ, ಅದ್ರ ಜೆರಾಕ್ಸ್ ಕಾಪಿಗಳು ನೀವು ಹೋಗ್ಲಿ ಕೆಳಗಡೆನವರು ಹಾಕೊಂಡಿದ್ದೀರೋ ಇಲ್ವೋ? ನಮ್ಮ ಮನೆಗೆ ಬಂದಿದ್ದು ಒಂದು ಯಂಗ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಸ್ಪಾಟಲ್ಲೇ ರ್ಯಾಪ್ ಮಾಡ್ತಾರೆ. ನಮ್ಮ ಒಂದು ಆಟಿಟ್ಯೂಡ್ ಆಗಿರ್ಬೋದು, ನಮ್ಮ ಫೇಸ್ ನೋಡ್ಬಿಟ್ಟು ಮತ್ತೆ ಬಂದ ನೋಡು ಬಕೆಟು, ಅವರಪ್ಪ ಬುಲೆಟು, ಇವನ್ ದೊಡ್ಡ ತರ್ಕೇಟು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇವನ್ನ ಆಟಿಟ್ಯೂಡ್ ನೋಡಿ ಈ ತರ ಸಾಂಗ್ ಮಾಡಿದ್ರೆ ಅದೇನು ತಪ್ಪಿಲ್ಲ. ನಾನು ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ ಗುರು, ನಾವೇನಂತ ರ್ಯಾಪ್ ಸಾಂಗ್ ಮಾಡೋಂಥವ್ರೇನಲ್ಲ. ಪ್ರತಿಯೊಂದು ನೋಡಿ ಒಂದು ಸ್ಪಾಟಲ್ಲೇ ಒಂದು ರ್ಯಾಪ್ ಮಾಡಿದ್ರು. ಅದಕ್ಕೋಸ್ಕರ ಅದೇ ಖುಷಿಗೆ ನನ್ನ ಹತ್ರ ಒಂದು ಇದು ಜಾಕೆಟ್ ಇತ್ತು, ಅದಕ್ಕೋಸ್ಕರ ಗಿಫ್ಟ್ ಕೊಡ್ತಿದ್ದೀನಿ. ಒಳ್ಳೇದಾಗಲಿ ಅವ್ರಿಗೆ. ಬೇಕುಫಾ ಜಾಕೆಟ್ ಬಿಚ್ಕೊಟ್ಟವರೆಲ್ಲ ಸುದೀಪಣ್ಣ ಆಗಕ್ಕಾಗಲ್ಲ, ಗತ್ತಲ್ ಡೈಲಾಗ್ ಹೊಡೆದವರೆಲ್ಲ ದರ್ಶನ್ ಸರ್ ಆಗಕ್ಕಾಗಲ್ಲ, ಗಡ್ಡ ಬಿಟ್ಟವರೆಲ್ಲ ರಾಖಿ ಬಾಯಿ ಆಗಕ್ಕಾಗಲ್ಲ, ಹುಡುಗಿಯರ್ನೆಲ್ಲ ಲವ್ ಮಾಡೋರು ಯಾರು ರವಿಚಂದ್ರನ್ ಆಗಕ್ಕಾಗಲ್ಲ. ಏನೋ ನಿಂಗೆ ಬಂದಿರೋ ತಿರುಪೇಶ್ ಹೋಗಿ ಇಲ್ಲಿ ಅವನ್ನೆಲ್ಲ ಬಿಟ್ಟು ಸಿನಿಮಾದಲ್ಲಿ ಎಲ್ಲರೂ ಟ್ರೈ ಮಾಡಿದ್ರಿ. ಅಕಸ್ಮಾತ್ ಹಂಗೂ ಆಗ್ಲಿ ಅಂದ್ರೆ ಸೀರಿಯಲ್ ಟ್ರೈ ಮಾಡಿದಿದ್ರೆ ಎಲ್ಲರೂ ಹಾಕೊಂಡಿರೋರು ಗೀತಾ ಸೀರಿಯಲ್ ಜೊತೆಗೆ. ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ರೋಲ್ ಅಂತೆ, ಅದೇನೋ ರೋಸ್ಟ್ ಅಂತೆ, ಬ್ರೆಡ್ ಟೋಸ್ಟ್ ಅಂತೆ. ಖರ್ಚಿ ಕೊಡ್ತಾವನೆ. ರೋಲು ಮತ್ತೆ ರೋಸ್ಟ್ ಬೇಕು ಅಂದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮಿಗೆ ಹೋಗೋ, ಬೆಟ್ ರೋಸ್ಟ್ ಬೇಕು ಅಂದ್ರೆ ಬೇಕರಿಗೆ ಹೋಗೋ, ಸಿಗುತ್ತೆ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಮೊದಲನೇ ಚಿತ್ರ ಗುರು ಶಿಷ್ಯರು. ಅದನ್ನ ಬಿಟ್ಟು ಯಾವ್ದೋ ಮಾಡಿದ್ಯಾ? ಅದೇ ನಿನ್ನ ಮೊದಲನೇ ಸಿನಿಮಾ, ಅದೇ ನಿನ್ನ ಕೊನೆ ಸಿನಿಮಾ. ನೀನು ಯಾವ ಪಿಕ್ಚರ್ ಇದುವರೆಗೂ ಮಾಡಿಲ್ಲ, ಮುಂದೆ ಮಾಡ್ತೀಯ ಅನ್ನೋದು ಗ್ಯಾರಂಟಿ ಇಲ್ಲ. ಬರೀ ಇನ್ಸ್ಟಾಗ್ರಾಮಲ್ಲೇ ಬಿಲ್ಡಪ್ ಕೊಡ್ಕೊಂಡೇ ಇದಾಯ್ತು. ಅವನ್ನೆಲ್ಲ ಸೇರ್ಸಿ ಒಂದ್ಸತಿ ವಿಡಿಯೋ ಡೌನ್ಲೋಡ್ ಮಾಡಿ ಹಾಕೋದ್ರೆ ಅದೇ ಒಂದು ಪಿಕ್ಚರ್ ಆಗಿ ಹೋಗುತ್ತೆ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇ ಚಿತ್ರ ಗುರು ಶಿಷ್ಯರು. ಇದೇ ಮಂಡ್ಯ ಗಾಯತ್ರಿ ಥಿಯೇಟರಲ್ಲಿ ಹೌಸ್ಫುಲ್ ಆಗಿತ್ತು. ಶೋಕ್ ಬಂದಾಗ ನಾನೇನು ಹೀರೋ ಆಗಿಲ್ಲ ಸ್ವಾಮಿ. ಟರ್ಕಿ ಕೋಳಿ ನೀನ್ ಇದೆಯಾ ಅಂತ ಹೇಳಿ ಯಾರು ಪಿಕ್ಚರ್ ನೋಡಿಲ್ಲಪ್ಪ. ಪಿಕ್ಚರ್ ಕತೆ ಚೆನ್ನಾಗೈತೆ ಅಂತ ಹೇಳಿ ಎಲ್ಲ ನೋಡೋ, ಅದರೊಳಗಿರೋ ನೀನು ಒಬ್ಬನೇ ಭಾರಿ ದೊಡ್ಡ ಮನುಷ್ಯ ಅಂತ ಹೇಳಿ ಯಾರು ನೋಡೋಕೆ ಹೋಗಿಲ್ಲ. ಅಲ್ಲಿ ಬೇಕಾಗಿರೋ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ ಅವೆ ಮೇಯ್ನು. ನೀನು ಅದರೊಳಗೆಲ್ಲ ಸಡೆ ನನ್ನ ಮಗಂತರ ಎಲ್ಲ ಮೂಲೆಗೆ ನಿಲ್ಸವ್ರಿ.